ಸಾರಿಗೆ ಸಚಿವರೇ, ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರ ಗಮನವನ್ನು ಸೆಳೆಯಲು ಬಯಸುತ್ತೇವೆ. ನಮ್ಮ ಮತಕ್ಷೇತ್ರದಲ್ಲಿ ಒಟ್ಟು 2 ಡಿಪೋಗಳು ಬರುತ್ತೆ, ಒಂದು ಹುನಗುಂದ ಮತ್ತು ಇಳಕಲ್ ನಗರ. ಇಲ್ಲಿ ಸಿಬ್ಬಂದಿಗಳ ಕೊರತೆ ಮತ್ತು ಬಸ್ಗಳ ವ್ಯವಸ್ಥೆ ಕೊರತೆ ಇದೆ. ನನ್ನಲ್ಲಿ ಸುಮಾರು 140 ಹಳ್ಳಿಗಳು ಬರ್ತವೆ ಮಾನ್ಯ ಅಧ್ಯಕ್ಷರೇ. ಅದಕ್ಕೆ ಅಲ್ಲಿ ಬಸ್ಗಳು ಸರಿಯಾಗಿಲ್ಲ, ಆಮೇಲೆ ಸಿಬ್ಬಂದಿಗಳ ಕೊರತೆಯಿಂದ ಅಲ್ಲಿ ಅನೇಕ ತೊಂದರೆಗಳಾಗ್ತಾ ಇದ್ದಾವೆ. ಅದಕ್ಕೆ ಮಾನ್ಯ ಸಾರಿಗೆ ಸಚಿವರ ಮತ್ತು ಮುಜರಾಯಿ ಸಚಿವರಿಗೆ ತಮ್ಮ ಮುಖಾಂತರ ಈ ಗಮನವನ್ನು ಸೆಳೆಯಬೇಕು. ಇಳಕಲ್ ಘಟಕದಲ್ಲಿ 404 ಜನಕ್ಕೆ 22 ಜನ ಶಾರ್ಟೇಜ್ ಇದೆ. ಹುನಗುಂದದಲ್ಲಿ 262 ಜನಕ್ಕೆ 17 ಜನ ಶಾರ್ಟೇಜ್ ಇದೆ. ಈಗ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ರಿಕ್ರೂಟ್ಮೆಂಟ್ ಮಾಡಿದಾಗ 100% ಭರ್ತಿ ಮಾಡಿಸೋಣ. ಮತ್ತು 2 ವರ್ಷದಲ್ಲಿ 22 ಹೊಸ ಬಸ್ ಕೊಟ್ಟಿದ್ವಿ ಸಭಾಧ್ಯಕ್ಷರೇ, ಮತ್ತು 21 ರಿಫರ್ಬಿಶ್ಮೆಂಟ್ ಮಾಡಿದಂಥ ಬಸ್ಗಳು ಕೊಟ್ಟಿದ್ವಿ. ಈಗ ಮತ್ತೆ ಈ ವರ್ಷ 700 ಬಸ್ ತೊಗೊಳ್ತೀವಿ ಸಭಾಧ್ಯಕ್ಷರೇ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ. ಈಗ 300ಕ್ಕೆ ಟೆಂಡರ್ ಕರೆದಾಗಿದೆ. ಅದ್ರ ಬಂದ ತಕ್ಷಣ ಇವರಿಗೆ ಕೊಡ್ತೀವಿ ಸಭಾಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ ಸುಮಾರು 20 ವರ್ಷದ ಬಸ್ಗಳಿದ್ದಾವೆ. ಏನಾಗುತ್ತೆ, ನಮ್ಮ ಕಡೆ ಉತ್ತರ ಕರ್ನಾಟಕದ ಅಂದ ತಕ್ಷಣ ಯಾಕೋ ಎಲ್ಲ ಹಳೆ ಬಸ್ಗಳನ್ನು ಒಯ್ದು ನಮ್ಮಲ್ಲಿ ಬಿಡ್ತಾರೆ. ಅದಕ್ಕೆ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೊಳ್ಳೋದು, ಈ ಖರೀದಿ ಮಾಡಿದ್ದು ಬರೀ ಬೆಂಗಳೂರು ದಕ್ಷಿಣ ಕರ್ನಾಟಕದಲ್ಲೇ ಓಡಿಸ್ತಾರೆ. ಆದರೆ ಆ ಬಸ್ಗಳನ್ನು ನಮ್ಗೆ ಹೊಸ ಬಸ್ಗಳನ್ನು ಅವಕಾಶ ಮಾಡಿಕೊಟ್ರೆ ಅಲ್ಲಿ ನಮ್ಮ ಜನನೂ ಇದ್ದಾರೆ, ನಾವು ಮನುಷ್ಯರೇ, ಅವರು ಕೂಡ ಸುರಕ್ಷಿತೆಯಿಂದ ಇರೋದಕ್ಕೆ ಸಾಧ್ಯ. ಯಾಕಂದರೆ ಅನೇಕ ಬಸ್ಗಳು ಏನಾಗ್ತವೆ ಮಾನ್ಯ ಅಧ್ಯಕ್ಷರೇ, ಎಷ್ಟೋ ಬಸ್ಗಳು ಇದ್ದಾವೆ, ಆದರೆ ಅವು ರಿಪೇರಿ ಯಾವುವು ಓಡಲ್ಲ. ಅಲ್ಲಿ ಸರಿಯಾಗಿ ನಮಗೆ ಸಂಚಾರ ಮಾಡೋಕ್ಕೆ ಆಗದೆ ಕಾರಣಕ್ಕೆ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೋತೀನಿ ತಮ್ಮ ಮುಖಾಂತರ, ಈ ಸಾರಿ ತೆಗೆದುಕೊಳ್ಳುತ್ತಾ ಬಸ್ಸಲ್ಲಿ ಏನು ಪಲ್ಲಕ್ಕಿ ಇರ್ಬೋದು ಮುಂತಾದ ಭಾಳ ಚೆನ್ನಾಗಿರೋ ಬಸ್ಗಳು ಬೆಂಗಳೂರಲ್ಲಿ ಅಷ್ಟೇ ಓಡ್ತಾವೆ. ಅಲ್ಲಿ ನಮ್ಮ ಜನನೂ ಕೇಳ್ತಾರೆ, ನಮಗಂತ ಬಸ್ ಆಗ್ತಾ ಅವಕಾಶ ಇಲ್ಲ ಅಂತೇಳಿ. ಅದಕ್ಕೆ ಮಾನ್ಯ ಸಚಿವರಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತೀನಿ, ಈ ಸಾರಿ ಬಂದಾಗಾದರೂ ನಮಗೆ ಪಲ್ಲಕ್ಕಿ ಮತ್ತು ಹೊಸ ಬಸ್ಗಳನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷರೇ, 4 ಕಾರ್ಪೊರೇಷನ್ನು ಕೂಡ ನಾವು ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಅವರಿಗೆಲ್ಲ ಇಂಡಿಪೆಂಡೆಂಟಾಗಿ ಬಸ್ ಪರ್ಚೇಸ್ ಮಾಡೋದು ಎಲ್ಲ ಪವರ್ಸು ಅವ್ರಿಗೆ ಕೊಟ್ಬಿಟ್ಟಿದ್ವಿ ಸಭಾಧ್ಯಕ್ಷರೇ. ಆಮೇಲೆ ನಾನಿದ್ದಾಗಲ್ಲ, ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗಲಿ ಈಗಾಗಲಿ ಹಳೆ ಬಸ್ನ ಆ ಭಾಗಕ್ಕೆ ನಾನು ಯಾವತ್ತೂ ಕೊಟ್ಟಿಲ್ಲ. ಮಧ್ಯಲ್ಲೆಲ್ಲ ಒಂದು 50 ಬಸ್ಸೋ 100 ಬಸ್ಸೋ ಮಧ್ಯದಲ್ಲಿ ಕೊಟ್ಟಿದ್ರಂತೆ ಅಷ್ಟೇ. ಅದರಿಂದ ಅದು ತಪ್ಪು ಕಲ್ಪನೆ ನಮ್ಮ ಮಾನ್ಯ ಸದಸ್ಯರದು. ಅದರಿಂದ ಆ ಥರದ್ದು ಹಳೆ ಬಸ್ ಯಾವುದು ಇಲ್ಲ, ತಾವು ಕೊಟ್ಟಿರಿ ಅಂತ ಹೇಳ್ತಾ ಇಲ್ಲ ಸರ್. ನಾನು 20 ವರ್ಷದ ಬಸ್ ನಮ್ಮಲ್ಲಿ ಅದಾವ ಅಂತ ಹೇಳಿ ನಾನು ನೀವು ಕೊಟ್ಟಿರಿ ಅಂತ ಹೇಳ್ತಾ ಇಲ್ಲ. ನೀವು ಕೊಟ್ಟಿದ್ದೀರಿ ಹೊಸ ಬಸ್ಗಳು. ಇನ್ನೂ ಸ್ವಲ್ಪ ದಯಮಾಡಿ ಚರ್ಚೆ ಬೇಡ, ವಿಷಯ ಗಮನ ಸೆಳೆದಿದ್ದೀರಿ ತಾವು. ಅವ್ರು ಉತ್ತರ ಕೊಟ್ಟಿದ್ದಾರೆ, ಹೊಸ ಬಸ್ ನಿಮ್ಮ ಕಡೆ ಬರ್ತಂತ ಕೂಡ ಹೇಳಿದ್ದಾರೆ. ಆದಷ್ಟು ಬೇಗ ಬರಲಿ. ದರ್ಶನ್ ಬಿಟ್ಟು ಧನ್ಯವಾದಗಳು ಅಧ್ಯಕ್ಷ.